ಇವತ್ತು ಮೆಂತ್ಯ ಸೊಪ್ಪಿಂದ ಬಾತ್ ಮಾಡೋದು ತೋರಿಸ್ಕೊಡ್ತೀನಿ. ನೋಡಿ, ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಈ ಥರ ಬರೀ ಎಲೆ ಮಾತ್ರ ತಕ್ಕೋಬೇಕು. ಈ ಕಡ್ಡಿ ಎಲ್ಲ ಬೇಡ. ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಎಲೆ ಈ ಥರ ಕಡ್ಡಿನ ಸಪ್ರೇಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಒಂದು 20 ನಿಮಿಷ ಆದರೂ ನೀರನ್ನು ನೆನೆಸಿಟ್ಕೊಳ್ಳಿ. ಮಣ್ಣೇನಾದರೂ ಇದ್ದರೆ ಎಲ್ಲ ಹೋಗುತ್ತೆ. ಇದು ಮೆಂತ್ಯ ಸೊಪ್ಪಿಂದ ಬಾತ್ ಮಾಡೋದು ತೋರಿಸ್ಕೊಡ್ತೀನಿ. ಮೆಂತ್ಯ ಸೊಪ್ಪನ್ನ ಈ ಥರ ಬಿಡಿಸಿಟ್ಕೊಂಡಿರಿ. ರುಬ್ಬೋದಕ್ಕೆ ಒಂದು 6 ಹಸಿಮೆಣಸಿನ್ಕಾಯಿ, ಖಾರ ನೋಡಿ ಹಾಕೊಳ್ಳಿ. ಸ್ವಲ್ಪ ಹಸಿ ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನು ಸೋಂಪು, ಒಂದು ಸ್ವಲ್ಪ ಹಸಿ ತೆಂಗಿನ ತುರಿ. ಇದು ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫೈನ್ ಪೇಸ್ಟ್ ಆಗಿರಬೇಕು. ಕುಕ್ಕರಲ್ಲಿ ಮಾಡೋದು ತೋರಿಸ್ಕೊಡ್ತೀನಿ. ನಾನು ಕುಕ್ಕರ್ ಪ್ಯಾನಿಗೆ ಸ್ವಲ್ಪ ಎಣ್ಣೆ, ತುಪ್ಪ ಹಾಕೊಳ್ಳಿ. ತುಪ್ಪ ಹಾಕೊಂಡ್ರೆ ರುಚಿಗೆ ಚೆನ್ನಾಗಿ ಕೊಡುತ್ತೆ. ನಿಮ್ಮ ಹತ್ರ ಏನು ಪಲಾವ್ ಐಟಮ್ ಇರುತ್ತೋ ಅದನ್ನು ಹಾಕಿ. ಚಕ್ಕೆ ಲವಂಗ ಪಲಾವ್ ಎಲ್ಲ ಇದ್ದರೆ ಮಾತ್ರ ಹಾಕಿ. ಆಮೇಲೆ ಏಲಕ್ಕಿ, ನಿಮ್ಮ ಹತ್ರ ಏನಿದೆ ಅದನ್ನು ಮಾತ್ರ ಹಾಕಿ. ಒಂದು ಈರುಳ್ಳಿ, ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಮೆಂತ್ಯ ಸೊಪ್ಪನ್ನ ಹಾಕಿ. ಎಣ್ಣೆ ತುಪ್ಪದಲ್ಲಿ ಈ ಮೆಂತ್ಯ ಸೊಪ್ಪು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ನಾನು ಎಷ್ಟು ಸೊಪ್ಪು ಹಾಕಿದ್ದೆ, ಎಷ್ಟು ಕಮ್ಮಿ ಆಯಿತು. ಈ ಥರ ಫ್ರೈ ಮಾಡ್ಕೊಳ್ಳಿ. ಫಸ್ಟಿಗೆ ಸೊಪ್ಪೆಲ್ಲ ಫ್ರೈ ಆಯ್ತಲ್ಲ, ಇವಾಗ ಬಟಾಣಿ, ಒಂದು ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇದ್ದರೆ ಮೆಂತ್ಯ ಸೊಪ್ಪಿನ ಘಮ ತುಂಬ ಚೆನ್ನಾಗಿರುತ್ತೆ. ಇವಾಗ ರುಬ್ಬಿಟ್ಕೊಂಡ್ರೆ ಮಸಾಲೆ ಎಲ್ಲ ಹಾಕಬೇಕು. ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದೇ ಮೇನ್ ಪ್ರೊಸೀಜರು. ಎಣ್ಣೆ ಬಿಡೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು 3/4 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಯಾವುದಾದ್ರೂ ಗರಂ ಮಸಾಲ ಸ್ವಲ್ಪ ಹಾಕಬೇಕು. 1 ಟೀ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಎಲ್ಲ ಈ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸುತ್ತ ಎಣ್ಣೆ ಬಿಡಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿ ತನಕ ಇದು ಮೇನ್. ಇದು ಚೆನ್ನಾಗಿ ಹುರಿಬೇಕು. ಈ ಥರ ನೋಡಿ, ನಾನು ಊಟದಕ್ಕಿ ಸೋನಾ ಮಸೂರಿ ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸ್ಕೊಂಡಿದ್ದೆ. ಈ ಗ್ಲಾಸಲ್ಲಿ ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 3 ಗ್ಲಾಸ್ ನೀರು ಹಾಕೋಬೇಕು. ನಾನು ಇಲ್ಲಿ ಬಿಸಿ ನೀರೇ ಹಾಕ್ಕೊತಾ ಇದ್ದೀನಿ. 1, 2, 3ನೇ ಗ್ಲಾಸು. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ. ಈಗ ತೊಳೆದು ನೆನೆಸ್ಕೊಂಡಿರೋಂಥ ಅಕ್ಕಿನ ಹಾಕ್ಕೋಬೇಕು. ಎಲ್ಲನೂ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಒಂದು ಚೂರು ತುಪ್ಪ ಹಾಕಿ. ಆವಾಗ ಉದುದ್ರಾಗಿ ಬರುತ್ತೆ. ರುಚಿನೂ ಚೆನ್ನಾಗಿ ಕೊಡುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ. ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ತೊಗೊಳ್ಳಿ. ನೋಡಿ, 2 ವಿಷಲ್ ಆಗಿದೆ. ಈ ಥರ ಆಗಿರಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಎಷ್ಟು ಉದುದ್ರಾಗಿದೆ ನೋಡಿ. ಅಕ್ಕಿನ ನೆನೆಸ್ಬೇಕು. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಹೀಗಾಗಿರಬೇಕು. ನೀವು ಈ ಮದುವೆ ಮನೇಲೆಲ್ಲ ಮಾಡ್ತಾರೆ ನೋಡಿ, ಅದೇ ಟೇಸ್ಟ್ ಇರುತ್ತೆ. ಇದಕ್ಕೇನು ಗೊತ್ತಾ, ನೀರು ಬದಲು ನೀವು ತೆಂಗಿನ ಹಾಲು ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಆಗಿರಬೇಕು, ಉದುದ್ರಾಗೆ. ಇದಕ್ಕೆ ಮೊಸರು ಬಜ್ಜಿ ಅಥವಾ ಚಟ್ನಿ ಹಾಕ್ಕೊಳ್ತೀನಿ. ಸೂಪರಾಗಿರುತ್ತೆ. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ. ಮೆಂತ್ಯ ಪಲಾವ್ ಅಥವಾ ಮೆಂತ್ಯ ಬಾತ್. ನೋಡಿ, ಬಿಸಿ ಬಿಸಿ ಮೆಂತ್ಯ ಪಲಾವ್ಗೆ ನಾನು ಇವತ್ತು ಚಟ್ನಿ ಮಾಡಿದ್ದೀನಿ. ಇದಕ್ಕೆ ಮೊಸರು ಬಜ್ಜಿನೂ ಸಹ ಮಾಡ್ಬೋದು. ಈ ಥರ ಉದುದ್ರಾಗೆ ಸಾಫ್ಟಾಗಿ ಬಿಸಿ ಬಿಸಿಯಾಗೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಒಂದು ಸತಿ.